ನಮಸ್ಕಾರ ಸ್ನೇಹಿತರೆ, ಕಳೆದ ನಮ್ಮ ವಿಡಿಯೋಗೆ ನೀವು ತೋರಿದ ಪ್ರೀತಿಗೆ ತುಂಬಾ ಧನ್ಯವಾದಗಳು. ಸಾವಿರಾರು ಜನ ಕಾಮೆಂಟ್ ಮಾಡಿ ನಮ್ಮ ಅಕೌಂಟ್ಗೆ ಹಣ ಯಾವಾಗ ಬೀಳುತ್ತೆ ಸರ್ ಅಂತ ಕೇಳಿದ್ದೀರಿ. ನಿಮಗಾಗಿ ಇವತ್ತು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ. ಸರ್ಕಾರ ಈಗ ಬಾಕಿ ಇರುವ ಕಂತುಗಳನ್ನು ರಿಲೀಸ್ ಮಾಡಲು ಅಂತಿಮ ದಿನಾಂಕವನ್ನು ಫಿಕ್ಸ್ ಮಾಡಿದೆ ಅಂತ ಅಧಿಕೃತ ಮೂಲಗಳಿಂದ ಮಾಹಿತಿ ಬಂದಿದೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಜಮೆಯಾಗುತ್ತೆ? 2 ಕಂತು ಒಟ್ಟಿಗೆ ಬರುತ್ತಾ? ಎಲ್ಲವನ್ನೂ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ, ಬಹಳಷ್ಟು ಜನರಿಗೆ ಜೂನ್ ಮತ್ತು ಜುಲೈ ತಿಂಗಳ ಪೇಮೆಂಟ್ ಬಗ್ಗೆ ಗೊಂದಲ ಇದೆ. ಆದರೆ ಖಜಾನೆ ಇಲಾಖೆಯಿಂದ ಸಿಕ್ಕಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಸರ್ಕಾರ ಹಂತವಾಗಿ ಬ್ಯಾಚ್ ವೈಸ್ ಪೆಂಡಿಂಗ್ ಇರೋ ಅಮೌಂಟ್ ಅನ್ನು ನೇರವಾಗಿ ಫಲಾನುಭವಿಗಳ ಆಧಾರ್ ಲಿಂಕ್ಡ್ ಅಕೌಂಟ್ಗೆ ಜಮೆ ಮಾಡೋ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ 31ನೇ ಮತ್ತು 32ನೇ ಕಂತಿನ ಹಣ ಡ್ರಾ ಆಗಿರೋದಾಗಿ ಮೆಸೇಜ್ ಬಂದಿದೆ ಅಂತ ವರದಿಯಾಗ್ತಿದೆ. ನಿಮ್ಮ ಫೋನ್ಗೂ ಆ ತರಹ ಮೆಸೇಜ್ ಬಂದಿದ್ಯಾ? ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಆದರೆ ಇಲ್ಲಿ ನೀವು ಗಮನಿಸಲೇಬೇಕಾದ ಒಂದು ಮುಖ್ಯ ವಿಷಯವಿದೆ. ಬಹಳ ಜನರಿಗೆ ಹಣ ಯಾಕೆ ತಡವಾಗ್ತಿದೆ ಅಂದ್ರೆ ಅವರ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಅಥವಾ NPCI ಮ್ಯಾಪಿಂಗ್ ಸರಿಯಾಗಿ ಆಗಿರೋದಿಲ್ಲ. ಒಂದು ವೇಳೆ ನಿಮ್ಮ ಅಕೌಂಟ್ ಸ್ಟೇಟಸ್ ಆಕ್ಟಿವ್ ಇಲ್ಲದಿದ್ದರೆ ಸರ್ಕಾರ ಕಳಿಸಿದರೂ ಹಣ ವಾಪಸ್ ಹೋಗುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಎಚ್ಚೆತ್ತುಕೊಳ್ಳಿ. ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಿ ಆಧಾರ್ ಲಿಂಕ್ ಒಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಿ ಅಂತ ನಾನು ಪದೇ ಹೇಳ್ತಿರೋದು ಇದಕ್ಕೆ. ಸೊ ಇವತ್ತಿನಿಂದಲೇ ನಿಮ್ಮ ಮೊಬೈಲ್ ಚೆಕ್ ಮಾಡ್ತಾ ಇರಿ. ಯಾವುದೇ ಕ್ಷಣದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬೀಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲಾ ವಾಟ್ಸಾಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆಯಲ್ಲಿ ಹಣ ಬಂದಿದೆಯಾ ಇಲ್ಲವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ತಿಳಿಸಿ. ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.